ಗೌಪ್ಯವಾಗಿ ಇರಬೇಕಾದ ದಾಖಲೆಗಳು ಖುಲ್ಲಂ ಖುಲ್ಲಾ ಸಿಗುತ್ತೆ. ದುಡ್ಡು ಕೊಟ್ರೆ ಆರ್ಟಿಒ ದಾಖಲೆಗಳು ಎಲ್ಲರಿಗೂ ಲಭ್ಯ. ಈಗ ಆಗಲ್ಲ. ನಿಜಕ್ಕೂ ಇಲ್ಲಿ ಏನು ನಡೀತಾ ಇದೆ? ದುಡ್ಡು ಕೊಟ್ರೆ ಎಲ್ಲ ದಾಖಲೆಗಳು ಸಿಕ್ಕು ಬಿಡುತ್ತವೆ ಕಣ್ರಿ. ಅದು ಸಂಬಂಧಪಟ್ಟ ಓನರ್ ದಾಖಲೆ ಇರ್ಲಿ ಅಥವಾ ಇನ್ಯಾವುದೋ ವೆಹಿಕಲ್ ದಾಖಲೆ ಇರ್ಲಿ, ನಿಮ್ಗೆ ಅಡ್ರೆಸ್ ಸಮೇತ ಕೊಟ್ಟು ಬಿಡ್ತಾರೆ. ಇದು ಕಲಬುರಗಿಯ ಆರ್ಟಿಒ ಕಚೇರಿಯಲ್ಲಿ ಕಂಡು ಬಂದ ದೃಶ್ಯಗಳಿವು. ಹೀಗೆ ಆರ್ಟಿಒ ಕಚೇರಿಯಲ್ಲಿ ಕುಳಿತಿರುವ ಈ ಸಿಬ್ಬಂದಿಗಳನ್ನ ಒಮ್ಮೆ ನೋಡ್ಬಿಡಿ. ಇವರು ಗೌಪ್ಯತೆ ಕಾಪಾಡಬೇಕಾದವ್ರೆ ಎಲ್ಲ ಮಾಹಿತಿಯನ್ನ ಸಿಕ್ಕವರಿಗೆ ಕೊಡ್ತಿದ್ದಾರೆ. ಈ ಬಗ್ಗೆ ಕೇಳೋಕೆ ಹೋದ್ರೆ ಅವರಿಗೆ ಆವಾಜ್ ಹಾಕೋದ್ ಹೇಗೆ ಅಂತ ನೋಡಿ. ಇವರಿಗೆ ಕ್ಯಾಮ್ರಾದ ಭಯವಿಲ್ಲ. ಬಿಂದಾಸ್ ಆಗಿ ಕೈಯಲ್ಲಿರುವ ಆರ್ಸಿಗಳನ್ನ ಬಂದವರಿಗೆಲ್ಲ ಕೊಡ್ತಾ ಇದ್ದಾರೆ. ಸಾರಿಗೆ ಸಚಿವರೇ, ಇಂಥವ್ರಿಗೆ ಸರಿಯಾದ ಪಾಠ ಕಲಿಸಬೇಕಾಗಿದೆ. ಕಲಬುರಗಿ ಆರ್ಟಿಒ ಕಚೇರಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದ್ರು ಆರ್ಟಿಒ ಅಧಿಕಾರಿಯೇ ಸುಮ್ಮನೆ ಇದ್ದಾರೆ. ಹಾಗಾದ್ರೆ ಇವರು ಇದರಲ್ಲಿ ಶಾಮೀಲಾಗಿರ್ಬೇಕೆಂಬ ಅನುಮಾನಗಳು ಇದೀಗ ಜನರಲ್ಲಿ ಕಾಡೋದಕ್ಕೆ ಶುರುವಾಗಿವೆ. ಕ್ಯಾಮ್ರಾ ಮುಂದೆ ಆರ್ಟಿಒ ಅಧಿಕಾರಿಗಳು ಬಿಂದಾಸ್ ಆಗಿ ಹಣ ತೆಗೆದುಕೊಳ್ತಾರೆ. ಅದು ಆರ್ಸಿ ಕೊಡೋಕೆ ಒಬ್ಬರಿಂದ 200ರಿಂದ 300 ರೂಪಾಯಿ ಪಡೆದುಕೊಳ್ತಾರೆ. ಇವರೆಲ್ಲ ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡೋ ಸಿಬ್ಬಂದಿಗಳಾಗಿದ್ದಾರೆ. ಆದ್ರೆ ಆರ್ಟಿಒ ಕಚೇರಿಯಲ್ಲಿನ ಕೆಲವು ನಿಯಮಗಳನ್ನ ಇವರು ಗಾಳಿಗೆ ತೂರಿದಂತೆ ಕಾಣ್ತಾ ಇದೆ. ಹೀಗಾಗಿ ರಾಜಾರೋಷವಾಗಿ ಸಿಕ್ಕವರಿಗೆ ದಾಖಲೆಗಳನ್ನ ಕೊಡ್ತಿದ್ದಾರೆ. ಇಂಥವರನ್ನ ಕೂಡ್ಲೆ ಕೆಲಸದಿಂದ ತೆಗೆದುಹಾಕ್ಬೇಕು. ಸಂಬಂಧಪಟ್ಟ ಅಧಿಕಾರಿಗಳಿಗೆ ಗಮನದಲ್ಲಿದ್ರು ಈ ರೀತಿ ಮಾಡ್ತಿದ್ದವರಿಗೆ ಕಠಿಣ ಶಿಕ್ಷೆ ಆಗಲಿ ಅನ್ನೋದೇ ಬಿಗ್ ಟಿವಿ ಕರ್ನಾಟಕದ ಒತ್ತಾಯ ಕೂಡ. ಬಿಗ್ ಟಿವಿ ಕರ್ನಾಟಕ, ಕಲಬುರಗಿ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.